ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಮನೇಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ ರೀತಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀವಿ ಅಂತ ನಾನು ಇವತ್ತು ನಿಮಗೆ ತೋರಿಸೋಣ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ 1.5 kg ಮೊಟ್ಟೆ ಕೋಳಿ ತಗೊಂಡಿದ್ದೀನಿ. ಈಗ 1.5 kg ಮೊಟ್ಟೆ ಕೋಳಿಗೆ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 3 ಈರುಳ್ಳಿ ತಗೊಂಡಿದ್ದೀನಿ, 3 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1-2 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಹಾಗೆ 1 ಹಿಡಿಯಷ್ಟು ಸಾಂಬಾರ್ ಸೊಪ್ಪು, 1/2 ಹಿಡಿಯಷ್ಟು ಪುದೀನ ತಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಗಸಗಸೆ, 1-2 ಇಂಚಷ್ಟು ಚಕ್ಕೆ, 5 ಏಲಕ್ಕಿ, ಲವಂಗ 8, ಆಮೇಲೆ ಕಲ್ಲು ಸ್ವಲ್ಪ ತಗೊಂಡಿದ್ದೀನಿ. ಈಗ ಇವೆಲ್ಲನೂ ಈಗ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ಬನ್ನಿ. ಇವಾಗ ಮಿಕ್ಸಿಗೆ ಎಲ್ಲನೂ ಹಾಕೊಳ್ಳೋಣ ಒಂದೊಂದಾಗಿ. ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರ್ ಸೊಪ್ಪು ಮತ್ತು ಪುದೀನನ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ರುಬ್ಬೋಣ. ಮಿಕ್ಸಿ ಜಾಸ್ತಿ ಆಗ್ತಿದೆ, ಮತ್ತೊಂದ್ಸಲ ಹಾಕೊಂಡು ರುಬ್ತೀನಿ. ಇವಾಗ ಸಾಂಬಾರ್ ಸೊಪ್ಪು ಮತ್ತೆ ಪುದೀನನೂ ಹಾಕೋತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ಇದಾಗಿದೆ. ಇದು ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕು. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ ಒಗ್ಗರಣೆಗೆ 2 ಮೆಣಸಿನ್ಕಾಯಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ದಪ್ಪದು 3 ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕೋಣ, ಜೊತೆ ಮೆಣಸಿನ್ಕಾಯಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಣ್ಣನ್ನ ಸೇರಿಸ್ಕೊಳ್ಳೋಣ. ಇವಾಗ ಟೊಮೊಟೊ ಸ್ವಲ್ಪ ಬೇಯಲಿ. ಇವಾಗ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದಿದೆ. ನಾವಿವಾಗ ಇದೇ ಟೈಮಲ್ಲಿ ರುಬ್ಬಿರುವಂಥ ಗ್ರೀನ್ ಕಲರ್ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾವು ರುಬ್ಬಿರುವಂಥ ಗ್ರೀನ್ ಮಸಾಲೆನ ಈ ಟೊಮೊಟೊಗೆ ಹಾಕೊಳ್ಳೋಣ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬೇಯಬೇಕಿದು. ಇದು ಹಸಿ ವಾಸನೆ ಹೋಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಇದು ಕುದಿಲಿ. ಈಗ ಹಸಿರು ಮಸಾಲೆ ಕುದಿದಿರೋ ಟೈಮಲ್ಲಿ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ, 1-2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪೌಡರ್ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಕಸೂರಿ ಮೆಥಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬೇಯಕ್ಕೆ ಬಿಡೋಣ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಫುಲ್ ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನಾವಿವಾಗ ಈ ಟೈಮಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಮತ್ತು ಚಿಕನ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾವು ಉಪ್ಪನ್ನ ಸೇರಿಸ್ಕೊಳ್ಳೋಣ.
ನಾನಿಲ್ಲಿ ಒಂದು 2 ಸ್ಪೂನ್ ಅಷ್ಟು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಚಿಕನ್ ಮಸಾಲೆ ಜೊತೆ ಒಂದು 5 ನಿಮಿಷ ಬೇಯಲಿ. ಮುಚ್ಚಳ ಮುಚ್ಚಿಟ್ಬಿಡೋಣ. ಚಿಕನ್ ಮಸಾಲೆಯಲ್ಲಿ ಒಂದು 5 ನಿಮಿಷ ಬೇಯೋ ಅಷ್ಟರಲ್ಲಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ, ಟೊಮೊಟೊ ಎಲ್ಲ ಹಾಕೊಂಡು ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಗೋಳಷ್ಟು ಕಾಯಿ ತಗೊಂಡಿದ್ದೀನಿ, ಒಂದು ಟೊಮೊಟೊ ತಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇವಾಗ ನಾನು ಮಿಕ್ಸಿ ಜಾರ್ಗೆ ಕಾಯಿ, ಟೊಮೊಟೊ, ಒಂದು 2 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ಈಗ ಒಂದು 3 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ರೆ ಕಾಯಿ ಬೇಗ ನೈಸ್ ಆಗುತ್ತೆ. ಅದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ, 3 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ. ಇವಾಗ ಇದನ್ನ ರುಬ್ಕೊಂಡು ಬಂದಿದ್ದೀನಿ. ಈ ಥರ ಫುಲ್ಲು ನೈಸಾಗಿ ರುಬ್ಬಬೇಕು. ಇವಾಗ ಚಿಕನ್ನ ಸ್ವಲ್ಪ ಮಿಕ್ಸ್ ಮಾಡೋಣ. ಬೇಯ್ತಾ ಇದೆ. ಇವಾಗ ಚಿಕನ್ನು ನೀರು ಬಿಡೋ ತನಕ ಈ ಮಸಾಲೆಲೇ ಬೇಯಬೇಕು. ಇನ್ನೊಂದು ಸ್ವಲ್ಪ ಬೇಯಲಿ. ಇವಾಗ ಚಿಕನ್ ನೀರು ಬಿಟ್ಕೊಂಡಿದೆ, ಅದೇ ರೀತಿ ಎಣ್ಣೆನೂ ಬಿಟ್ಕೊಂಡಿದೆ ನೋಡಿ. ಈಗ ಎಣ್ಣೆ ಈ ಥರ ತೇಲ್ತಾ ಇದೆ ಅಂತ ಅಂದರೆ ಮಸಾಲೆನೂ ಮತ್ತು ಚಿಕನ್ನು ಸರಿಯಾಗಿ ಹೊಂದ್ಕೊಂಡಿದೆ ಅಂತ ಅರ್ಥ. ಇವಾಗ ಈ ಟೈಮಲ್ಲಿ ನಾವು ರುಬ್ಕೊಂಡಿರೋಂಥ ಕಾಯಿ, ಟೊಮೊಟೊ, ಖಾರದ ಪುಡಿ, ಸಾಂಬಾರು ಪುಡಿ, ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ನಿಮಗೆ ಸಾಂಬಾರು ಅದ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ತುಂಬ ಗಟ್ಟಿನೂ ಮಾಡಬೇಡಿ, ತುಂಬ ತೆಳ್ಳಗೂ ಮಾಡಬೇಡಿ. ಒಂದು ಹದವಾಗಿ ನೀರು ಹಾಕೊಳ್ಳಿ. ಚಿಕನ್ ಬೆಂದ್ಮೇಲೆ ಸಾಂಬಾರು ಇನ್ನೂ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕತ್ತಾ ಇದ್ದೀನಿ. ಕರೆಕ್ಟಾಗಿದೆ. ಈ ಟೈಮ್ಗೆ ಉಪ್ಪು, ಖಾರ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದ್ರೆ ಉಪ್ಪು ಹಾಕೊಳ್ಳಿ. ಸಪ್ಪೆ ಇದೆ ಸ್ವಲ್ಪ, ಅದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಇವಾಗ ಆಗಿದೆ. ಇವಾಗ ಸಾಂಬಾರನ್ನ 4 ವಿಷಲ್ ಕೂಗಿಸ್ಕೊಳ್ಳೋಣ. ಮೊಟ್ಟೆ ಕೋಳಿ ಎಲ್ಲ 1 ವಿಷಲ್ 2 ವಿಷಲಲ್ಲಿ ಬೇಯಲ್ಲ. ಹಾಗಾಗಿ 4 ವಿಷಲ್ ಹಾಕಿಸ್ಕೋಬೇಕು. ಕೆಲವೊಂದು ಸಲ 4 ವಿಷಲಲ್ಲೂ ಬೆಂದಿರಲ್ಲ. ಆ ಟೈಮಲ್ಲಿ ಮತ್ತೆ 1-2 ವಿಷಲ್ ಹಾಕಿಸ್ಕೊಳ್ಳಿ. ನಾನಿಲ್ಲಿ 4 ವಿಷಲ್ ಹಾಕಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬಂದರು ಅಡುಗೆ ಆಗಿದ್ದೀವಿ ಅಂತ ಚೆಕ್ ಮಾಡೋಕ್ಕೆ. ಇನ್ನೂ ಅಡುಗೆ ಆಗಿಲ್ಲ, ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ ನಾನು. ಇವಾಗ 4 ವಿಷಲ್ ಆಗಿದೆ. ಕುಕ್ಕರ್ ಒಂದು 10 ನಿಮಿಷ ಆರಲಿ. ಅಷ್ಟೆಲ್ಲ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ವಿಷಲ್ ಆರೋ ಅಷ್ಟರಲ್ಲಿ ಅನ್ನನೂ ಆಗುತ್ತೆ. ಕುಕ್ಕರ್ ಫುಲ್ ಆರಿದ್ಮೇಲೆ ಸಾಂಬಾರು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಣ್ಣೆ ಎಷ್ಟೊಂದು ಬಿಟ್ಟಿದೆ.
ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ಟೇಸ್ಟ್ ಮಾಡಿ ಹೇಳ್ತೀವಿ ಯಾವ ರೀತಿ ಬಂದಿದೆ ಸಾಂಬಾರು ಅಂತ. ಮಕ್ಕಳೇ ಹೆಂಗಿದೆ ಊಟ? ತಿನ್ಬಿಟ್ಟು ಹೇಳು. ಪ್ರೇಮ್ ಚೆನ್ನಾಗಿದ್ಯಾ? ಟಿವಿ ನೋಡ್ಕೊಂಡು ತಿಂತಾ ಇದೀವಿ. ಡೈಲಿ ಟಿವಿ ನೋಡ್ಕೊಂಡು ತಿಂತಾ ಇರ್ತೀವಿ. ನಮ್ಮ ಅಪ್ಪ ಅಮ್ಮಗೆ ಟಿವಿ ನೋಡ್ಕೊಂಡು ತಿನ್ನೋದಂದ್ರೆ ಇಷ್ಟನೇ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಮೊಟ್ಟೆ ಕೋಳಿ ಸಾಂಬಾರ್. ಇವತ್ತು ನಾನು ಮಾಡಿದಂಥ ಮೊಟ್ಟೆ ಕೋಳಿ ಸಾಂಬಾರ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.